ನಮಸ್ತೆ. 18/6/2024 ಮಂಗಳವಾರ, ಶುಕ್ಲಪಕ್ಷ. ಇವತ್ತು ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು. ವಿಶೇಷವಾಗಿ ಇವತ್ತು ಏಕಾದಶಿ ತಿಥಿ ಇದೆ. ಆದರೆ ಬೆಳಗ್ಗೆ 6:24:56 ಆ ನಂತರ ದ್ವಾದಶಿ ಬರುತ್ತೆ. ಇವತ್ತು ಬೆಳಿಗ್ಗೆಯಿಂದ ಮಧ್ಯಾಹ್ನ 3:55:53 ಸ್ವಾತಿ ನಕ್ಷತ್ರ. ಇವತ್ತಿನ ಯೋಗ ಸ್ವಾತಿ ನಕ್ಷತ್ರ ಇರುವವರೆಗೂ ಸಿದ್ಧಿಯು ಶುಭವೂ ಇದೆ. ಆದರೂ ಮಂಗಳವಾರ ಆನಂತರ ವಿಶಾಖ ನಕ್ಷತ್ರ ಪ್ರಾರಂಭವಾಗಿ ದಿನ ಪೂರ್ತಿ ಇರುತ್ತೆ. ಆನಂತರ ಸಮಯ ಅಷ್ಟೊಂದು ಉತ್ತಮವಾಗಿಲ್ಲ. ಮರಣ ಮತ್ತು ಸಂಪತ್ತು ಅಂತ ಎರಡು ಮಿಕ್ಸ್ ಆಗಿದೆ. ಆದ್ದರಿಂದಾಗಿ ಏನಿದ್ರೂ ಮಧ್ಯಾಹ್ನದ ಒಳಗಡೆ ಶುಭಕರವಾಗಿದೆ, ನೋಡ್ಕೊಳ್ಳಿ. ತಿಥಿ ದಿನಪೂರ್ತಿ ಶುಭವಾಗಿದ್ದರೂ ಮಧ್ಯಾಹ್ನದ ಮೇಲೆ ಬರುವಂಥ ವಿಶಾಖ ನಕ್ಷತ್ರ ಈ ರೀತಿಯಾಗಿ ದೋಷ ಇರೋದರಿಂದ ಇವತ್ತು ನೋಡಿಕೊಂಡೇ ಮಾಡಬೇಕಾಗ್ತದೆ. ಇವತ್ತಿನ ದಿನ ಪ್ರಕಾರ 100% ಕೆಟ್ಟೋದು ಒಳ್ಳೆಯದನ್ನು ನೋಡೋಣ. ಅದಕ್ಕೆ ಮುಂಚೆ ನಕ್ಷತ್ರ ಪಾದಗಳನ್ನ ನೋಡ್ಕೊಳ್ಳೋಣ. ಇವತ್ತು ದಿನಪೂರ್ತಿ ತುಲಾರಾಶಿನೇ. ಯಾವ ಮಕ್ಕಳು ಹುಟ್ಟಿದ್ರು ತುಲಾರಾಶಿ ಅಂತ ತಿಳ್ಕೊಬೋದು. 5:54 9:28 ಸ್ವಾತಿ ನಕ್ಷತ್ರದ ಪಾದಗಳನ್ನ ನೋಡ್ಕೊಳ್ಳೋಣ. ಸುಮಾರು 3ನೇ ಪಾದವಿದೆ ಈ ಸಮಯದವರೆಗೂ. ಆನಂತರ ಬರುವಂಥದ್ದು ನಕ್ಷತ್ರ ಪಾದಗಳಲ್ಲಿ ಸ್ವಾತಿ ನಕ್ಷತ್ರ 4ನೇ ಪಾದ ಬರುತ್ತದೆ. 4ನೇ ಪಾದ ಅಂತಂದರೆ 9:28 AM ಮೇಲೆ 3:56 ಇಷ್ಟಕ್ಕೆ ಸ್ವಾತಿ ನಕ್ಷತ್ರವೇ ಮುಗಿತದೆ. ಅಲ್ಲಿಂದ ವಿಶಾಖ ನಕ್ಷತ್ರದ 1ನೇ ಪಾದ ಪ್ರಾರಂಭವಾಗಿ ರಾತ್ರಿ 10:22 ಆನಂತರ 10:22 ಮೇಲೆ ಬೆಳಗಿನ ಜಾವ 4:45 ವಿಶಾಖ ನಕ್ಷತ್ರದ 2ನೇ ಪಾದ. ಆನಂತರ ಅಂದರೆ ಬೆಳಗಿನ ಜಾವ 4:45 ಮೇಲೆ ವಿಶಾಖ ನಕ್ಷತ್ರದ 3ನೇ ಪಾದವಿದೆ. ಇದು ನಾಳೆಯವರೆಗೂ ವಿಶಾಖ ನಕ್ಷತ್ರ ಕಂಟಿನ್ಯೂ ಆಗುತ್ತೆ. ಇವತ್ತಿನ ದಿನ ಪ್ರಕಾರ ಮತ್ತಷ್ಟು ವಿಶೇಷಗಳಿಗೆ ಬರೋಣ. ನಾವು ಹೇಳಿದ್ವಿ 100% ಒಳ್ಳೆಯದು, 100% ಕೆಟ್ಟೋದು. ಹಂಗೆ ಅಂತಂದರೆ ಒಂದು ದಿನದಲ್ಲಿ ನಕ್ಷತ್ರಗಳು ಚೆನ್ನಾಗಿದ್ದರೂ ಇಲ್ಲ ಅಂತಂದರು ಹಂಗೆ ಅಂತ ನಾವು ಹೇಳಿದಂತೆ 3:55 ಮೇಲೆ ಅಂದರೆ 3:56 ಮೇಲೆ ಅಂದರೆ ಮಧ್ಯಾಹ್ನ ಟೈಮು ಅಂತ ನಾವು ಹೇಳ್ತೀವಿ. ಈ ಸಮಯದ ಮೇಲೆ ಬರುವಂಥ ನಕ್ಷತ್ರ ಅಷ್ಟು ಶುಭಕರವಾಗಿಲ್ಲ. ಆದ್ದರಿಂದ ನಿಮ್ಮ ಒಳ್ಳೆಯದು ಕೆಟ್ಟೋದೆಲ್ಲ ಅಂದರೆ ಕೆಟ್ಟೋದು ಅಂತಂದರೆ ಕೆಟ್ಟ ಕಾರ್ಯ ಅಲ್ಲ, ಒಂದು ಒಳ್ಳೆಯ ಕಾರ್ಯಗಳನ್ನು ಆ ಸಮಯದಲ್ಲಿ ಪ್ರಾರಂಭ ಮಾಡುವಂಥದ್ದು. ಇಷ್ಟರಲ್ಲೇ ಮಧ್ಯಾಹ್ನದ ಒಳಗಡೆಯೇ ಮುಗಿಸ್ಕೊಳ್ಳಿ. ಅದರಿಂದಲೇ ನಾವು ಶುಭ ಸಮಯವನ್ನು ಇಲ್ಲಿ ನೋಡುತ್ತೀವಿ. ಶುಭ ಸಮಯದಲ್ಲಿ ಪ್ರಾರಂಭ ಮಾಡುವ ಕಾರ್ಯಗಳು ಸೆಂಟ್ರಲ್ಲಿ ಅಶುಭ ಸಮಯ ಇದ್ದರೂ ಖಂಡಿತ ದೋಷವಲ್ಲ. 5:54 8:27 ಇದು ಬೆಳಗ್ಗೆ. ಈ ಸಮಯ ಶುಭ ಸಮಯ. 10:46 ಮಧ್ಯಾಹ್ನ 2:07 ಶುಭ ಸಮಯ. ಆನಂತರ ಶುಭ ಸಮಯ ಅಂತ ಇದೆ ಅಂದರೆ 5:13 ಆದರೆ ಅಷ್ಟರಲ್ಲಿ ಏನಾಗುತ್ತೆ ಅಂತಂದರೆ 50% ಮಾತ್ರನೇ ಚೆನ್ನಾಗಿರೋದು, 50% ಕೆಟ್ಟೋದು. ಆದರೂ ಎಮರ್ಜೆನ್ಸಿಗೆ ಆಸ್ಪತ್ರೆ ಕಾರ್ಯಗಳಿಗೆ ಒಳ್ಳೆ ಟೈಮ್ ಬೇಕು ಅಂತಂದರೆ ಸಂಜೆ 5:13 ರಾತ್ರಿ 9:32 ಒಂದು ಟೈಮ್. ರಾತ್ರಿ 11 ಗಂಟೆಯಿಂದ 11:14 ಒಂದು ಟೈಮ್. ಇದೆಲ್ಲ ಶುಭ ಟೈಮ್. ಅದೇ ಥರ ರಾತ್ರಿ 12 ಗಂಟೆ ಮೇಲೆ ಚೆನ್ನಾಗಿರುತ್ತದೆ, ಆದರೆ 50% ಮಾತ್ರ. ಆದ್ದರಿಂದಾಗಿ 3:56 ಒಳಗಡೆ ನಿಮ್ಮ ಕಾರ್ಯಗಳೆಲ್ಲ ಮುಗಿಸ್ಕೊಳ್ಳಿ. ಈ ರೀತಿ ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿದ್ರೆ ದೋಷಗಳು ಕಡಿಮೆ ಆಗುತ್ತದೆ. ಇಷ್ಟು ಇವತ್ತಿನ ಮಂಗಳವಾರದ ದಿನದ ಒಳ್ಳೆಯದು ಕೆಟ್ಟದು ಅಂತ ನೋಡಿದ್ವಿ. ಇದು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿದ್ರೆ ಖಂಡಿತವಾಗಿ ಸಕ್ಸಸ್ ಆಗುತ್ತೆ. ಕೆಲವರಿಗೆ ಮಂಗಳವಾರ ಆಗಿ ಬರುತ್ತೆ, ನೋಡಿದ್ದೀವಿ. ಅದಕ್ಕೆ ಕಾರಣ ಏನು ಅಂತಂದರೆ ಅವರವರ ಜಾತಕದಲ್ಲಿ ಮಂಗಳವಾರದಲ್ಲೇ ಒಳ್ಳೆಯ ಟೈಮಲ್ಲಿ ಹುಟ್ಟಿರ್ತಾರೆ. ಅವರ ಜಾತಕದಲ್ಲಿ ಕುಜ ಅನ್ನುವ ಗ್ರಹ ಅಂದರೆ ಮಂಗಲ ಗ್ರಹ ಅಂತಾರೆ, ಅಂಗಾರಕ ಅಂತಾರೆ, ಚೆವ್ವಾಯಿ ಅಂತೀವಿ,
ಇಂಗ್ಲೀಷಲ್ಲಿ ಮಾರ್ಸು ಅಂತ. ಆ ಗ್ರಹ ಶುಭ ಸ್ಥಾನದಲ್ಲಿ ಕೂತಿರುತ್ತದೆ ಅಂತಂದರೆ ಮಕರ ರಾಶಿಯಲ್ಲಿ ಉಚ್ಚ ಡಿಗ್ರಿಯಲ್ಲಿ ಕೂತಿದೆ. ಮೇಷ ವೃಶ್ಚಿಕದಲ್ಲಿ ಸ್ವಂತ ಮನೆಯಲ್ಲಿ ಕೂತಿರುತ್ತದೆ. ಇನ್ನೂ ಕೆಲವು ಟೈಮಲ್ಲಿ ಗುರುದೃಷ್ಟಿ ಇರುತ್ತದೆ. ಅಂಥವ್ರಿಗೆಲ್ಲ ಈ ಮಂಗಳವಾರದಲ್ಲಿ ಶುಭವಾಗಿರೋದನ್ನು ನಾವು ನೋಡಿರುತ್ತೀವಿ. ಆದರೂ ಈ ಮಂಗಳವಾರ ಅನ್ನೋದು ಒಂದು ಕಣ್ಣುಳ್ಳ ವಾರ. ದಿನ ನೋಡಿಕೊಂಡೆ ಯೋಗಗಳನ್ನ ನೋಡಿಕೊಂಡೇ ನಿಮ್ಮ ಕಾರ್ಯಗಳನ್ನ ಮಾಡಬೇಕು. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಹೆಂಗಿದೆ ಅಂತ ನೋಡ್ಬಿಡೋಣ. ನಾನು ಫಸ್ಟೇ ಹೇಳಿದಂತೆ ಮಧ್ಯಾಹ್ನ 3:55 ಒಳಗಡೆ ಮಾತ್ರ ಅನುಕೂಲವು ಸುಖವೂ ಇದೆ. ಖಂಡಿತವಾಗಿ ಇದು ಅನುಕೂಲದ ಸಮಯ. ಇದು ಅಶ್ವಿನಿ ನಕ್ಷತ್ರ ಮೇಷರಾಶಿಗೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಅಷ್ಟೊಂದು ಶುಭಕರವಾಗಿಲ್ಲ. ಪ್ರತ್ಯೇಕ್ತಾರೆ ಅಂದರೆ ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ, ನೋಡ್ಕೊಂಡು ಮಾಡಿ. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ ಕ್ಷೇಮವು ಸುಖವೂ ಇದೆ ಮಧ್ಯಾಹ್ನದ ಒಳಗಡೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿ 2, 3, 4ನೇ ಪಾದಗಳು ಕ್ಷೇಮವು ಶತ್ರುನಾಶವು ಶುಭಕರವಾಗಿದೆ ಈ ಸಮಯ. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಏಟು ಗಾಯಗಳು, ಆದ್ದರಿಂದ ನೋಡಿಕೊಂಡು ಗಾಡಿಗಳಲ್ಲಿ ಹೋಗಿ, ಮೆಟ್ಲು ಹತ್ತೋರು ಹುಷಾರಾಗಿ. ಸೀನಿಯರ್ ಸಿಟಿಸನ್ಸ್ ಇನ್ನೂ ಎಚ್ಚರವಾಗಿದ್ದರೆ ಉತ್ತಮವಾಗಿರುತ್ತದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಸಂಪತ್ತು ಉಂಟು, ಶತ್ರುನಾಶ ಉಂಟು, ಶುಭಕರವಾಗಿದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಸಂಪತ್ತು, ಸ್ವಲ್ಪ ಕಾರ್ಯ ವಿಘ್ನಗಳಿರುತ್ತದೆ, ವಿನಾಯಕರನ್ನ ಪೂಜೆ ಮಾಡಿಕೊಳ್ಳಿ. ಆರುದ್ರ ನಕ್ಷತ್ರ ಮಿಥುನ ರಾಶಿ ಜನ್ಮತಾರೆ, ತಲೆ ಸ್ನಾನ ಮಾಡಿ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ 1, 2, 3ನೇ ಪಾದಗಳಲ್ಲಿ ಹುಟ್ಟಿದವರಿಗೆ ಪರಮ ಮಿತ್ರ ಧಾರೆಯಾಗಿ ಸ್ವಲ್ಪ ಕಾರ್ಯ ವಿಘ್ನಗಳು ಉಂಟು, ನೋಡಿಕೊಳ್ಳಿ. ಪುನರ್ವಸು ನಕ್ಷತ್ರ ಕಟಕ ರಾಶಿ ಅಂದರೆ 4ನೇ ಪಾದ ಪರಮ ಮಿತ್ರಧಾರೆಯಾಗಿ ಶುಭಕರವಾಗಿದೆ, ಸ್ವಲ್ಪ ಆರೋಗ್ಯ ನೋಡಿಕೊಳ್ಳಿ ಅಷ್ಟೇ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಮಿತ್ರಧಾರೆ, ಆದರೂ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಿರುತ್ತದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಟೆನ್ಷನ್ ಉಂಟು, ರೋಗ ಭಯವೂ ಇದೆ, ಗಮನ ಕೊಡಿ. ಮಕಾ ನಕ್ಷತ್ರ ಸಿಂಹರಾಶಿ ಅನುಕೂಲ, ದ್ರವ್ಯ ಲಾಭವೆಲ್ಲ ಉಂಟು. ಪುಬ್ಬ ನಕ್ಷತ್ರ ಸಿಂಹರಾಶಿ ಪ್ರತ್ಯೇಕ್ತಾರೆ, ಅನುಕೂಲವಿಲ್ಲದ ದಿನವಿದು, ಆದರೂ ಎಂದಿನಂತೆ ಬರುವ ಲಾಭಕ್ಕೇನು ತೊಂದರೆಗಳಿಲ್ಲ. ಉತ್ತರ ನಕ್ಷತ್ರ ಸಿಂಹರಾಶಿ ಕ್ಷೇಮವು ದ್ರವ್ಯ ಲಾಭವು ಇವತ್ತಿನ ದಿನ ಶುಭಕರವಾಗಿದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಇದು 2, 3, 4ನೇ ಪಾದಗಳು, ಇದರಲ್ಲಿ ಜನನವಾದವರಿಗೆ ಕ್ಷೇಮವು, ಅದೇ ಸಮಯದಲ್ಲಿ ಧನಹಾನಿ ಇದೆ. ಹಣಕಾಸಿನ ವ್ಯವಹಾರದಲ್ಲಿ ಮಾತ್ರ ಹೆಚ್ಚಿನ ಗಮನ ಕೊಡಬೇಕಾಗ್ತದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಏಟು ಗಾಯಗಳು, ಧನಹಾನಿಗಳು, ಆಸ್ಪತ್ರೆ ಖರ್ಚುಗಳು, ಬೇಡದ ಖರ್ಚುಗಳೆಲ್ಲ ಜಾಸ್ತಿ ಇರುತ್ತದೆ. ಏನಿಗೂ ಕೈ ಮುಚ್ಚಿ ಇರಲಿ, ಅಂದರೆ ಹೆಚ್ಚಿನ ಖರ್ಚಿಗೆ ಹೋಗಬೇಡಿ. ನಂತರ ನೋಡುವಂಥದ್ದು ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಇದರಲ್ಲಿ 1 ಮತ್ತು 2ನೇ ಪಾದಗಳಲ್ಲಿ ಹುಟ್ಟಿದವರಿಗೆ ಇವತ್ತಿನ ದಿನ ಪ್ರಕಾರ ಖಂಡಿತವಾಗಿಯೂ ಸಂಪತ್ತು ಉಂಟು, ಧನಹಾನಿಯೂ ಜೊತೆಯಲ್ಲಿ ಇರುತ್ತದೆ. ಅಂದರೆ ಬರೋದನ್ನು ಭದ್ರವಾಗಿಟ್ಕೊಳ್ಳಿ, ಖರ್ಚಿನ ಕಡಿಮೆ ಮಾಡಿಕೊಳ್ಳಿ, ಹಾಗಿದ್ದರೆ ಏನೂ ತೊಂದರೆಗಳಿಲ್ಲ. ನಂತರ ನೋಡುವಂಥದ್ದು ಚಿತ್ತಾ ನಕ್ಷತ್ರ ತುಲಾ ರಾಶಿ, ಅಂದರೆ 3 ಮತ್ತು 4ನೇ ಪಾದದಲ್ಲಿ ಹುಟ್ಟಿದವರಿಗೆ ಸಂಪತ್ತು, ಶರೀರ ಸುಖ ಎಲ್ಲವೂ ಅನುಕೂಲಕರವಾಗಿರುತ್ತದೆ. ಇದೆಲ್ಲ ನಾವು ಹೇಳ್ತಾ ಇರೋದಲ್ಲ ಮಧ್ಯಾಹ್ನವರೆಗೆ ಮಾತ್ರನೇ, ಸರಿ ಇಲ್ಲ ಅನ್ನೋದನ್ನು ನಾವು ಕೊಟ್ಟಿಲ್ಲ ಇಲ್ಲಿ. ಸ್ವಾತಿ ನಕ್ಷತ್ರ ತುಲಾ ರಾಶಿಯವರಿಗೆ ಜನ್ಮತಾರೆ, ಶರೀರ ಸುಖ, ದೇವರ ಖರ್ಚುಗಳನ್ನ ಮಾಡಿ. ದೇವರ ಖರ್ಚು ಅಂತಂದರೆ ಊದುಕಡ್ಡಿ, ಸಾಂಬ್ರಾಣಿ, ಕರ್ಪೂರ, ಈ ಥರ ಚಿಕ್ಕ ಚಿಕ್ಕ ಖರ್ಚುಗಳು ಮಾಡಿದ್ರೆ ಸಾಕು. ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರ ತುಲಾ ರಾಶಿ ಪರಮ ಮಿತ್ರಧಾರೆ, ಮಿತ್ರರಿಂದ ಸುಖ, ಶರೀರ ಸುಖ ಎಲ್ಲವೂ ಚೆನ್ನಾಗಿದೆ. ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ 4ನೇ ಪಾದ ಪರಮ ಮಿತ್ರಧಾರೆ, ಧನವ್ಯಯ ಇಷ್ಟೆಲ್ಲ ಉಂಟು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಮಿತ್ರಧಾರೆ, ವ್ಯಯಗಳು ಜಾಸ್ತಿ ಇರುತ್ತದೆ, ಅದನ್ನು ಮಾತ್ರ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಟೆನ್ಷನ್, ಧನವ್ಯಯ ಎಲ್ಲ ಉಂಟು, ಆದರೂ ನಾವು ನಡ್ಕೊಳ್ಳುವ ರೀತಿಯಲ್ಲಿ ಅದನ್ನು ಸರಿ ಮಾಡ್ಕೋಬೋದು. ಟೆನ್ಷನ್ ಕಡಿಮೆ ಮಾಡ್ಕೊಳ್ಳಿ, ಜಗಳಗಳು ಅದೆಲ್ಲ ಇವತ್ತು ಅವಾಯ್ಡ್ ಮಾಡ್ಕೊಳ್ಳಿ. ಮೂಲ ನಕ್ಷತ್ರ ಧನುಸು ರಾಶಿ
ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೂ ಇದೆ. ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಅನುಕೂಲವಿಲ್ಲದ ದಿನವಿದು. ಆದ್ದರಿಂದ ಎಚ್ಚರವಾಗಿ ಮೇಂಟೈನ್ ಮಾಡಬೇಕು. ಯಾಕೆಂದರೆ ಅಷ್ಟೊಂದು ಅನುಕೂಲ ಕೊಡುವ ದಿನವಾಗಿ ಕಾಣಿಸಲಿಲ್ಲ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ 1ನೇ ಪಾದ, ಕ್ಷೇಮವಿದೆ, ಇಷ್ಟಾರ್ಥ ಸಿದ್ಧಿಯೂ ಕೂಡಿ ಬರುತ್ತದೆ. ಆದ್ದರಿಂದ ಶುಭಕರವಾಗಿದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ನಿಮಗೆ ಈ ದಿನದಲ್ಲಿ ಖಂಡಿತವಾಗಿಯೂ ವಿಶೇಷವಾಗಿ ಹೇಳಬೇಕು ಅಂತಂದರೆ ಕ್ಷೇಮ, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಇಂಥದ್ದೆಲ್ಲ ಉಂಟು. ಶ್ರವಣ ನಕ್ಷತ್ರ ಮಕರ ರಾಶಿ, ವಿಪತ್ತು, ಏಟು ಗಾಯಗಳಿದೆ. ಆದ್ದರಿಂದ ಎಚ್ಚರವಾಗಿರಲೇಬೇಕಾಗ್ತದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಸಂಪತ್ತಿದೆ, ಉದ್ಯೋಗ ಅಭಿವೃದ್ಧಿಯೂ ಉಂಟು. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಸಂಪತ್ತಿದೆ, ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆ ಉಂಟು, ನೋಡ್ಕೊಳ್ಳಿ. ಶತಭಿಷ ನಕ್ಷತ್ರ ಕುಂಭರಾಶಿ, ಜನ್ಮತಾರೆ, ಕಾರ್ಯ ತಡೆ, ಇಷ್ಟೆಲ್ಲ ಇದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಪರಮ ಮಿತ್ರಧಾರೆಯಾಗಿ ಕಾರ್ಯ ತಡೆಗಳಾಗಿ ಉಂಟು. ಒಂದು 75% ಚೆನ್ನಾಗಿರುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ 4ನೇ ಪಾದ, ಪರಮ ಮಿತ್ರಧಾರೆ, ಸ್ವಲ್ಪ ರೋಗ ವೃದ್ಧಿ ಇಂತಿದೆ, ಆರೋಗ್ಯದ ಕಡೆ ಗಮನ ಕೊಡಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಮಿತ್ರಧಾರೆಯು ರೋಗ ವೃದ್ಧಿಯೂ ಉಂಟು. ರೇವತಿ ನಕ್ಷತ್ರ ಮೀನರಾಶಿ, ಟೆನ್ಷನ್ ಇದೆ, ರೋಗ ವೃದ್ಧಿ ಇದೆ, ಹೆಚ್ಚಿನ ಗಮನ ಕೊಡಬೇಕು. ಎಲ್ಲ ಕಾರ್ಯಗಳಲ್ಲೂ ಎಲ್ಲವೂ ಗೆಲ್ಲಬಹುದು. ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನು ನೋಡಿದ್ವಿ. ಮುಂದಿನ ಸಂಚಿಕೆ ನೋಡೋಣ. ನಮಸ್ಕಾರ.